ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಗೃಹ ಇಲಾಖೆ ಅಥವಾ ಪೊಲೀಸ್ ಇಲಾಖೆ ಅಂತ ಹೊಸ ನೇಮಕಾತಿ. ಇದಕ್ಕೆ SSLC ಪಾಸ್ ಆದವರು ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇದಕ್ಕೆ ನೀವೇನಾದ್ರೂ ಜಾಬ್ಗೆ ಸೆಲೆಕ್ಟ್ ಆದ್ರೆ 50,000ಕ್ಕಿಂತ ಹೆಚ್ಚಿನ ವೇತನ ಕೂಡ ಇಲ್ಲಿ ಪಡ್ಕೋಬಹುದ್ರಿ. ಬನ್ನಿ ಸ್ನೇಹಿತರೆ, ಅದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿ ಇಲ್ಲಿ ಇರ್ತದ. ಸ್ನೇಹಿತರೆ, ಇದೇ ರೀತಿ ಪ್ರತಿನಿತ್ಯದ ನಿಮಗೆ ಹೊಸ ನೇಮಕಾತಿ ಅಪ್ಡೇಟ್ ಏನಾದರೂ ಬೇಕಾಗಿತ್ತಪ್ಪ ಅಂದ್ರೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತದ. ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಉಪಯುಕ್ತ ಮಾಹಿತಿ ಜೊತೆಗೆ ಸಿಲೆಬಸ್ ಅಲ್ಲಿರೋ ನೋಟ್ಸ್ ಕೂಡ ನಿಮ್ಗೆ ಸಿಗ್ತಾವ್ರಿ. ಸ್ನೇಹಿತರೆ, ನೀವೇನಾದರೂ ಪೊಲೀಸ್ PC ಮತ್ತು PSI ಪರೀಕ್ಷೆಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ, ಈ ನೋಟ್ಸು ತುಂಬ ಉಪಯುಕ್ತ ಆಗುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ ಇರೋ ಕಂಪ್ಲೀಟ್ ಸಿಲೆಬಸ್ ನೋಟ್ಸು ಅದು ಬಂದು ನಿಮಗೆ 2024-25ನೇ ವರ್ಷದ ನೋಟ್ಸ್ ಇರ್ತಾವ್ರಿ. ಸ್ನೇಹಿತರೆ, ಇಲ್ಲಿ ಸಿಲೆಬಸ್ ಇರೋ ಕರ್ನಾಟಕ ಇತಿಹಾಸ, ಭಾರತ ಇತಿಹಾಸ ಸಂಪೂರ್ಣವಾಗಿ ಇಲ್ಲಿ ಏನೇನೆಲ್ಲ ಮೆನ್ಷನ್ ಮಾಡಿದೆಯಲ್ಲ ಈ ಎಲ್ಲ ನೋಟ್ಸ್ ನಿಮಗೆ ನೀಡಲಾಗ್ತದೆ. ಅದ್ರ ಜೊತೆಗೆ ನಿಮಗೆ PC 60 ಓಲ್ಡ್ ಕ್ವಶನ್ ಪೇಪರ್ ಉಚಿತವಾಗಿ ನೀಡುತ್ತೆ. ಅದೇ ರೀತಿ PSI 60 ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ನಿಮಗೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ನೀಡುತ್ತೆ. ಸ್ನೇಹಿತರೆ, ಈ ಎಲ್ಲ ನೋಟ್ಸಿನ ಬೆಲೆ ಬಂದು ಕೇವಲ 200 ರೂಪಾಯಿಗೆ ನೀಡ್ತಾ ಇದ್ದಾರೆ. ಸ್ನೇಹಿತರೆ, ಮೊದಲಿಗೆ ಬಂದು ಈ ನೋಟ್ಸಿನ ಬೆಲೆ ಬಂದು 300 ರೂಪಾಯಿ ಇತ್ತು. ಸ್ನೇಹಿತರೆ, ನೇಮಕಾತಿ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗೆ ನೀಡ್ತಾ ಇದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ್ರೆ ಸ್ಕ್ರೀನ್ಶಾಟ್ ಕಳಿಸಿದರೆ ಮಾತ್ರ ನಿಮಗೆ ನೋಟ್ಸ್ ಬಂದು 200 ರೂಪಾಯಿಗೆ ನೀಡ್ತಾರೆ. ಸ್ನೇಹಿತರೆ, ಎಲ್ಲ ನೋಟ್ಸ್ ಸೇರಿ ಕೇವಲ 200 ರೂಪಾಯಿಗೆ ಇರ್ತದೆ. ಹೊಸ ವರ್ಷನ್ದು ನೋಟ್ಸ್ ಇರ್ತಾವೆ. ನೀವೇನಾದರೂ ಕೋಚಿಂಗ್ ಏನಾದರೂ ಹೋಗದೇ ಇದ್ರೆ ಸ್ಟಡಿ ಮಾಡ್ತಿದ್ರಪ್ಪ ಅಂದ್ರೆ ಇವು ಬಂದು ಸಂಪೂರ್ಣವಾಗಿ ಕೋಚಿಂಗ್ ನೋಟ್ಸ್ ಆಗಿರ್ತಾವೆ. ಸುಂದರ ಕೈ ಬರೋದು ನೋಟ್ಸ್ ಇರ್ತಾವೆ, ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ. ಇಂಟ್ರೆಸ್ಟ್ ಇರೋರು ಇಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು. ಇವು PC PSI ಅಷ್ಟೇ ಅಲ್ಲ, SDA FDA ವಿಲೇಜ್ ಅಕೌಂಟ್ ಆಗಿರ್ಬೋದು, PDO ಆಗಿರ್ಬೋದು, ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಡೆಸುವ ಎಲ್ಲ GK ಪರೀಕ್ಷೆಗಳಿಗೆ ಏನಿರ್ತದೆ ಯೂಸ್ ಆಗಿರ್ತಾವೆ. ಸ್ನೇಹಿತರೆ, ನೀವು ಇಲ್ಲಿ ನೋಡಬಹುದು ಪೊಲೀಸ್ ಮಹಾನಿರ್ದೇಶಕರು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಹಾಗೂ ರಾಜ್ಯ ವಿಪತ್ತು ಸ್ಪಂದನಾ ಪಡೆಯ ನಿರ್ದೇಶನಾಲಯ ಅಂತ ಬಂದಿದ್ದ ಹೊಸ ಮಾಹಿತಿ ಆಗಿರ್ತದ. ಇದ್ರ ಗೃಹ ಇಲಾಖೆ ಅಡಿಯಲ್ಲಿ ಬರುವ ಇದು ಅಗ್ನಿಶಾಮಕ ಮತ್ತು ತುರ್ತು ಸೇವೆಗೆ ಸಂಬಂಧಿಸಿದಂತೆ ಹೊಸ ನೇಮಕಾತಿ ಆಗಿರ್ತದ. ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮದಲ್ಲಿ ಫೈರ್ ಆಪರೇಟರ್ ಹುದ್ದೆಯ ಪದ ನಾಮೀಕರಣ ಹಾಗೂ ಕರಡು ವೃಂದ ನೇಮಕ್ಕೆ ಮಂಜೂರಾತಿ ನೀಡುವ ಬಗ್ಗೆ ಈಗ ಆಲ್ರೆಡಿ ಇದಕ್ಕೆ ಮಂಜೂರಾತಿಯನ್ನು ನೀಡಿದ್ದಾರೆ. ಹಾಗಿದ್ರೆ ಇಲ್ಲಿ ಖಾಲಿ ಇರುವ ಒಟ್ಟು ಹುದ್ದೆಗಳು ಎಷ್ಟಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಒಟ್ಟಾರೆಯಾಗಿ ಅಗ್ನಿಶಾಮಕದಲ್ಲಿ 1313 ಹುದ್ದೆಗಳು ಮಂಜೂರಾಗಿದ್ದು ರೀ. ಅಗ್ನಿಶಾಮಕ ಠಾಣಾಧಿಕಾರಿ, ಅಗ್ನಿಶಾಮಕ ಚಾಲಕ ತಂತ್ರಜ್ಞ, ಹಾಗೆ ಅದೇ ರೀತಿ ಅಗ್ನಿಶಾಮಕ ಸೇರಿದಂತೆ ಒಟ್ಟು 5523 ನೇರ ನೇಮಕಾತಿ ಹುದ್ದೆಗಳಾಗಿರ್ತವೆ. ಆಡಳಿತಾತ್ಮಕ ಹಿತದೃಷ್ಟಿ ಹಾಗೂ ಆರ್ಥಿಕ ಮಿತವ್ಯಯ ಸಾಧಿಸುವ ಉದ್ದೇಶದಿಂದಾಗಿ ಇಲಾಖೆಯಲ್ಲಿನ ಕೆಳ ಹಂತದ 3 ಹುದ್ದೆಗಳಾದ ಅಗ್ನಿಶಾಮಕ ಆಗಿರ್ಬೋದು, ಅಗ್ನಿಶಾಮಕ ಚಾಲಕ ಆಗಿರ್ಬೋದು, ಚಾಲಕ ತಂತ್ರಜ್ಞಾನ ಹುದ್ದೆಗಳನ್ನ ಒಂದುಗೂಡಿಸಿ ಫೈರ್ ಆಪರೇಟರ್ ಅಂದ್ರ 3 ಹುದ್ದೆಗಳನ್ನ ಸೇರಿಸಿ ಒಬ್ಬನ ತಗೋದ್ರಿ. ಮೊದಲು ಏನ್ ಮಾಡ್ತಿದ್ರು, ಅಗ್ನಿಶಾಮಕ ನೇಮಕಾತಿ ಬೇರೆ ಮಾಡ್ತಿದ್ರಿ. ಅದೇ ರೀತಿ ಅಗ್ನಿಶಾಮಕ ಚಾಲಕ ಬೇರೆ, ಚಾಲಕ ಮತ್ತ ತಂತ್ರಜ್ಞ ಅಂತೇಳಿ ಬೇರೆ ಬೇರೆ ನೇಮಕಾತಿ ಮಾಡ್ಕೋತಿದ್ರಿ. ಇದನ್ನ ಅವರು ಖರ್ಚನ್ನ ಕಡಿಮೆ ಮಾಡಕ್ಕೆ ಏನ್ ಮಾಡ್ಯಾರಪ್ಪ, ಈಗ 3 ಕೂಡಿಸಿ ಫೈರ್ ಆಪರೇಟರ್ ಅಂತೇಳಿ ಮಾಡಿದ್ದಾರೆ. ಹಾಗಿದ್ರೆ ಈಗ ಹೊಸ ನೇಮಕಾತಿ ಆದ್ರೆ ಯಾವ ರೀತಿ ಆಗತ್ತಪ್ಪ ಅಂದ್ರ ಫೈರ್ ಆಪರೇಟರ್ ಅಂತೇಳಿ ನೇಮಕಾತಿ ಆಗತ್ತೆ. ಅದಕ್ಕೆ ಎಷ್ಟು ಹುದ್ದೆಗಳು ಖಾಲಿ ಇದಪ್ಪ ಅಂತ ನೋಡಿದರೆ ಸ್ನೇಹಿತರೆ, ಒಟ್ಟಾರೆಯಾಗಿ ಖಾಲಿ ಇರುವ ಹುದ್ದೆಗಳು, ಸ್ನೇಹಿತರೆ ಇವನ್ನೆಲ್ಲ 3 ಕೂಡಿಸಿ ಒಂದ ನೇಮಕಾತಿ ಮಾಡ್ತಾರಂತ ಹೇಳಿ ಒಟ್ಟಾರೆಯಾಗಿ ಖಾಲಿ ಇರೋ ಹುದ್ದೆಗಳು 1828 ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಆಗ್ತದ. ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ನಾವು ಏನನ್ನ ಪಾಸ್ ಮಾಡಿದ್ರೆ ಅರ್ಜಿಯನ್ನ ಸಲ್ಲಿಸಬಹುದು. ಸ್ನೇಹಿತರೆ, ನೀವು ನೋಡ್ಬೋದು ಸದರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿ ನೋಡ್ರಿ SSLC ಉತ್ತೀರ್ಣದ ಆಧಾರದ ಮೇರೆಗೆ ನೇರ ನೇಮಕಾತಿ ಮಾಡಿಕೊಳ್ಳುತ್ತಿದ್ದು ಈ ಹುದ್ದೆಗೆ ವೇತನ ಶ್ರೇಣಿ 37,500ರಿಂದ 76,100 ವರೆಗೂ ಕೂಡ ನಿಗದಿಯನ್ನ ಮಾಡಿರ್ತಾರೆ. ಇದು ಬಂದು ಬೇಸಿಕ್ ಆಗಿರ್ತದೆ. ನಿಮ್ದು ಒಟ್ಟಾರೆಯಾಗಿ ಗ್ರಾಸ್ ಸ್ಯಾಲರಿ ಎಷ್ಟು ಬರ್ತಪ್ಪ ಅಂದ್ರೆ 50,000 ಪ್ಲಸ್ ರೀ. ನೀವು ಜಾಯಿನ್ ಆದ ತಕ್ಷಣ ಈ ಹುದ್ದೆಗಳಿಗೆ ಏನಾದ್ರು ಆಯ್ಕೆ ಆದ್ರಪ್ಪ ಅಂದ್ರೆ 50,000 ಪ್ಲಸ್ ವೇತನವನ್ನು ನೀವು ಇಲ್ಲಿ ಪಡೆದುಕೊಳ್ಳಬಹುದು. ಒಟ್ಟು ಹುದ್ದೆಗಳಿಗೆ ಒಂದಿಷ್ಟು ಏನಿತ್ತಪ್ಪ ಅಂದ್ರ ವೇತನ ಶ್ರೇಣಿ ಬೇರೆ ಬೇರೆನೆ ಇತ್ರಿ. ಇಲ್ಲಿ ನೋಡ್ಕೋಬಹುದು, ಅಗ್ನಿಶಾಮಕ ಚಾಲಕ ಬೇರೆ ಇತ್ತು, ಅದೇ ರೀತಿ ಚಾಲಕ ತಂತ್ರಜ್ಞಾನ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ರೀತಿ ಇತ್ರಿ. ಇಲ್ಲಿ ನೋಡ್ಕೊರಿ, ಈ ರೀತಿ ಇತ್ರಿ. ಹಾಗಿದ್ರೆ ಏನು 3 ಕೂಡಿಸಿ ಒಂದೇ ನೇಮಕಾತಿ ಮಾಡಿರಂದ್ರ ಈ ಸಾರಿನೂ ಕೂಡ ನಿಮ್ದು ಇಲ್ಲಿ ಏನು ಈ ವೇತನ ಶ್ರೇಣಿ ಐತಲ್ಲ ಈ ವೇತನ ಶ್ರೇಣಿ ನಿಮ್ಗ ಸಿಗ್ತದ್ರಿ. ಕಡಿಮೆ ಅಂದ್ರೂ ಕೂಡ ಈ ವೇತನ ಶ್ರೇಣಿ ಏನಾದ್ರು ಕೊಟ್ರಪ್ಪ ಅಂದ್ರ 60,000 ಪ್ಲಸ್ ಆದ್ರೂ ಕೂಡ ನಿಮ್ಗ ವೇತನ ಸಿಗ್ತದ್ರಿ. ಹಾಗಿದ್ರೆ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಲು ಯಾರೆಲ್ಲ ಅರ್ಹತೆಪ್ಪ ಅಂದ್ರ ನೀವು ಇಲ್ಲಿ SSLC ಪಾಸ್ ಆದವರು ಪುರುಷ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ಇದ್ರ ಜೊತೆಗೆ ಭಾರಿ ವಾಹನ ಚಾಲಿಗೆ ಪರವಾನಗಿ ಕೂಡ ಇರಬೇಕು ಅಥವಾ ಹೆವಿ ಲೈಸೆನ್ಸ್ ಕೂಡ ನಿಮ್ ಕಡೆ ಇರಬೇಕ್ರಿ.
ಸ್ನೇಹಿತರೆ ಇದಕ್ಕೆ ಸದ್ಯಕ್ಕೆ SSLC ಮೇಲೆ ಆದ್ರೂ ಕೂಡ ನೇಮಕಾತಿ ಆಗುವ ಸಾಧ್ಯತೆ ಐತ್ರಿ. ಅಥವಾ SSLC ಪ್ಲಸ್ PUC ಆಗಿರ್ಬೇಕು, ಇಲ್ಲ ಅದ್ರ ಜೊತೆಗೆ ITI ಯಾವ್ದಾದ್ರು ಒಂದು ಕೂಡ ಮಾಡಿರ್ಬೇಕಂತೇಳಿ ಹೊಸ ನೇಮಕಾತಿ ಆಗುವವರೆಗೆ ಕಾಯ್ಬೇಕ್ರಿ. ಬಟ್ ನಿಮ್ದು ಏನಾದ್ರು SSLC ಪಾಸ್ ಆಗಿತ್ತಪ್ಪ, ನೀವು ಡ್ರೈವಿಂಗ್ ಲವರ್ ಆಗಿದ್ರಪ್ಪ ಅಂದ್ರ ಹೆವಿ ಬ್ಯಾಚ್ ಲೈಸೆನ್ಸ್ ಅನ್ನ ತೆಗೆಸೋರಿ. ಇದರಿಂದ ನೀವು ನೇಮಕಾತಿ ಆದ ತಕ್ಷಣ ಅಪ್ಲಿಕೇಶನ್ ಹಾಕಬಹುದ್ರಿ. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಇಂದ ಹೆವಿ ಬ್ಯಾಚ್ ಲೈಸೆನ್ಸ್ ಅನ್ನ ತೆಗೆಸೋಂದ್ರ ಅದು ಯೂಸ್ಲೆಸ್ ರೀ. ಅದಕ್ಕಾಗಿ ಈಗ ಹೆವಿ ಲೈಸೆನ್ಸ್ ಅನ್ನ ತೆಗೆಸೊಂದ್ ಇಟ್ಕೊಂಡ್ರನಪ್ಪ ಅಂದ್ರ ನಿಮ್ದು ನೇಮಕಾತಿ ಆದ ತಕ್ಷಣ ನೀವು ಕೂಡ ಅರ್ಜಿಯನ್ನ ಸಲ್ಲಿಸಬಹುದ್ರಿ. ಇದಕ್ಕ ಆಲ್ಮೋಸ್ಟ್ ಎಲ್ಲಾ SSLC ಪಾಸ್ ಆದವರ ಅರ್ಜಿ ಸಲ್ಲಿಸಬಹುದು ಅಂತೇಳಿ ಬರ್ತಾ ಇದ್ರಿ. ಬಟ್ ಅದ್ರ ಜೊತೆಗೆ ನಿಮಗೆ ಭಾರಿ ವಾಹನ ಪರವಾನಗಿ ಕೇಳ್ದ ಅಥವಾ ಹೆವಿ ಲೈಸೆನ್ಸ್ ಅನ್ನ ಕೇಳ್ತಾರ. ಸೊ ಅದಕ್ಕಾಗಿ ಅದನ್ನು ಕೂಡ ತೆಗಿಸಿ ಇಟ್ಕೋರಿ. ಇದಕ್ಕೆ ಸಂಬಂಧಿಸಿದ ಏನೇ ಅಪ್ಡೇಟ್ ಬಂದ್ರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕ್ತಿವಿ. ಆದಷ್ಟು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತದ. ಇನ್ನು ಯಾರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಹೋಗಿ ಜಾಯ್ನ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.